ನಮಸ್ಕಾರ. ಇದು ರಾಜ್ಯದ ಪರ ಧ್ವನಿ ಎತ್ತುವ ಜನದನಿ. ನಾನು ಪ್ರಭು. ಕರ್ನಾಟಕದಲ್ಲಿ ಹಿಂದೆಂದೂ ಕಂಡು ಕೇಳರಿಯದ ಬರಗಾಲ ಶುರುವಾಗಿದೆ. ನೀರಿಗಾಗಿ ಪರಿತಪಿಸುವಂತಹ ಪರಿಸ್ಥಿತಿ ಬೆಂಗಳೂರು ಅಷ್ಟೇ ಅಲ್ಲ, ಎಲ್ಲ ಭಾಗಗಳಿಗೂ ಅದು ತಟ್ತಾ ಇದೆ. ಯಾಕಂತ ಹೇಳಿದ್ರೆ ಸರಿಯಾದ ಸಮಯಕ್ಕೆ ಮಳೆ ಬಂದಿಲ್ಲ, ನದಿಲಿ ನೀರಿಲ್ಲ, ಜಲಮೂಲಗಳು ಬತ್ತಿ ಹೋಗಿದ್ದಾವೆ, ಅಂತರ್ಜಲ ಕುಸಿದಿದೆ. ಹಾಗಾಗಿನೇ ಆದರೆ ಕರಾವಳಿ ಭಾಗದಲ್ಲಿ ಪರಿಸ್ಥಿತಿ ಹೇಗಿದೆ ಸದ್ಯಕ್ಕೆ ಅಂದರೆ ಮಂಗಳೂರು ಭಾಗ, ಓವರಾಲ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಉಡುಪಿಯಲ್ಲಿ ಅಲ್ಲಿ ಜಲಮೂಲಗಳಿದ್ದರೂ ಕೂಡ ನೀರು ಯಥೇಚ್ಛವಾಗಿ ಬರ್ತಾ ಇದೆ. ನದಿ ಮೂಲಗಳು ಜಾಸ್ತಿ ಇದ್ದಾವೆ, ಒಪ್ಕೊಳ್ತೀವಿ. ಆದರೆ ಇರುವಂಥ ನೀರನ್ನು ಬಳಸಿಕೊಳ್ಳೋಕ್ಕಾಗ್ತಾ ಇಲ್ಲ, ಕುಡಿಯೋಕ್ಕಾಗ್ತಾ ಇಲ್ಲ, ಉಳಿಸಿಕೊಳ್ಳೋಕ್ಕಾಗ್ತಾ ಇಲ್ಲ. ನೋಡಿ, ಎಲ್ಲ ಕಡೆ ಒಂದು ಪರಿಸ್ಥಿತಿ ಆದರೆ ಮಂಗಳೂರಿನಲ್ಲಿ ಇನ್ನೊಂದು ಅವ್ಯವಸ್ಥೆ. ಇದು ನಿಜಕ್ಕೂ ದುರಂತ. ಇದು ನಮ್ಮ ಜನ ಕುಡಿಯೋಕ್ಕೆ ನೀರಿಲ್ಲ ಅಂತ ಪರಿತಪಿಸ್ತಾ ಇದ್ದರೆ ಅಲ್ಲಿ ಮಾತ್ರ ನೀರು, ಇರುವಂಥ ನೀರನ್ನು ವೇಸ್ಟ್ ಮಾಡಲಾಗ್ತಾ ಇದೆ, ವಿಷ ಆಗ್ತಾ ಇದೆ. ಏನಿದೆ ಹಾಗಾದರೆ ಸ್ಟೋರಿ ಇದು? ನೋಡಿ, ಇವತ್ತು ಜನದನಿಯಲ್ಲಿ ಹೇಳ್ತಾ ಇದ್ದೀವಿ, ಇರುವಂತಹ ಜಲಮೂಲವನ್ನು ಯಾವ ರೀತಿಯಾಗಿ ಕಲುಷಿತ ಮಾಡಲಾಗ್ತಾ ಇದೆ ಅಂತ ಅಧಿಕಾರಿಗಳು, ಜನಪ್ರತಿನಿಧಿಗಳು ಮತ್ತು ಕೆಲವೊಂದಿಷ್ಟು ಬಲಿಷ್ಠವಾದಂಥ ಶಕ್ತಿಗಳ ಎಲ್ಲ ಒಟ್ಟುಗೂಡುವಿಕೆಯಿಂದ ಅದು ಜನಸಾಮಾನ್ಯರು, ಜಾನುವಾರುಗಳ ಮೇಲೆ ಪರಿಣಾಮ ಬೀರ್ತಾ ಇದೆ. ನೋಡ್ತಾ ಹೋಗೋಣ ಹಾಗಾದರೆ ಏನಿದು ಸ್ಥಿತಿ ಅಂಥೇಳಿ. ರಾಜ್ಯದಲ್ಲಿ ಹೆಚ್ಚಾಗ್ತಾ ಇದೆ ಕುಡಿಯೋ ನೀರಿಗಾಗಿ ಹಾಹಾಕಾರ. ಕುಡಿಯೋ ನೀರಿಗೆ ಬರ ಶುರುವಾದರೂ ಇಲ್ಲಿ ಮಲಿನವಾಗ್ತಾ ಇದೆ ನೀರು. ನೋಡಿ, ಎಲ್ಲ ಕಡೆ ಕುಡಿಯೋ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ, ಆದರೆ ಇಲ್ಲಿ ಕುಡಿಯೋ ನೀರು ಮಲಿನ ಆಗ್ತಾ ಇದೆ. ಬೃಹತ್ ಕೈಗಾರಿಕೆಗಳಿಂದ ಕೆರೆಗೆ ಹರಿತಾ ಇದೆ ಕೊಳಚೆ ನೀರು. ಪೆಟ್ರೋಕೆಮಿಕಲ್ ದುರ್ನಾಥದಿಂದ ಗಬ್ಬು ನಾರ್ತಾ ಇದೆ ಈ ನೀರು. ಮಂಗಳೂರಿನ ಫಲ್ಗುಣಿ ನದಿಯ ಒಡಲಿಗೆ ವಿಷಕಾರಿ ನೀರು ಸೇರ್ತಾ ಇದೆ. ಪೆಟ್ರೋಕೆಮಿಕಲ್ ದುರ್ನಾಥ, ಗಬ್ಬು ವಾಸನೆ. ಬೈಕಂಪಾಡಿ ಕೈಗಾರಿಕಾ ವಲಯದ ತೋಕೂರು ಹಳ್ಳ ಕಲುಷಿತ ಆಗಿದೆ. ರಹಸ್ಯ ಕೊಳವೆಗಳ ಮೂಲಕ ನದಿಯ ಒಡಲನ್ನ ಸೇರ್ತಾ ಇದೆ ಈ ಕೊಳಚೆ ಗಬ್ಬು ನೀರು. ವಿಷಕಾರಿ ರಾಸಾಯನಿಕ ನೀರಿನಿಂದ ಕಂದು ಬಣ್ಣಕ್ಕೆ ತಿರುಗಿದೆ ಫಲ್ಗುಣಿ ನದಿಯ ನೀರು. ಕೊಳಚೆ ನೀರಿನಿಂದ ಸುತ್ತಮುತ್ತಲಿನ ಜನರಿಗೆ ಸಾಂಕ್ರಾಮಿಕ ರೋಗದ ಭೀತಿ ಶುರುವಾಗಿದೆ. ನೋಡಿ, ಈಗ ಫಲ್ಗುಣಿ ನದಿ ನೀರಿದೆ, ಕೆರೆಗಳಿದ್ದಾವೆ. ನೋಡಿ, ಅಲ್ಲಿ ಇದು ಕುಡಿಯೋಕೆ ಯೋಗ್ಯ ಇದೆಯಾ? ಇದು ಕುಡಿಯೋಕಲ್ಲ, ಮೂಸೋಕು ಇದು ಯೋಗ್ಯ ಇಲ್ಲ. ನೋಡಿ, ಎಲ್ಲ ಕೆಮಿಕಲ್ ಮಿಶ್ರಣ, ಪೆಟ್ರೋಕೆಮಿಕಲ್, ವಿಷಕಾರಿ ರಾಸಾಯನಿಕಗಳ ಮಿಶ್ರಣ ಆಗಿದೆ. ಫಲ್ಗುಣಿ ನದಿ ಇದೆ ಅಲ್ವಾ, ಅದಕ್ಕೆ ಹೊಂದಿಕೊಂಡಿರುವಂಥ ಕೆಲವೊಂದು ಸಣ್ಣ ಪುಟ್ಟ ಕೆರೆಗಳಿದ್ದಾವೆ, ಕಾಲುವೆಗಳಿದ್ದಾವೆ. ನೋಡಿ, ನೀರು ಹೇಗೆ ಕಾಣಿಸ್ಬೇಕಿತ್ತು ಅಂತಂದರೆ ಒಳಗಿನ ಭೂಮಿ ಕಾಣಿಸ್ಬೇಕಾಗಿತ್ತು, ಅಷ್ಟು ತಿಳಿಯಾಗಿರಬೇಕಾಗಿತ್ತು ನೀರು. ಜನ ಕುಡಿತಾರೆ ಇದು ನೀರನ್ನು. ಆದರೆ ಈಗ ನೋಡಿ, ಆ ವಿಷಕಾರಿ ರಾಸಾಯನಿಕಗಳ ಮಿಶ್ರಣ ಆಗಿ ಅಲ್ಲಿ ಕೈಗಾರಿಕೆಗಳ ನೀರು ಸೇರಿ ನೀರು ಗಬ್ಬೆದ್ದು ಹೋಗಿದೆ ಅಂತ. ನೋಡಿ, ಅಲ್ಲೇ ಫ್ಯಾಕ್ಟ್ರಿ ಇದೆ ನೋಡಿ, ಸುತ್ತಮುತ್ತಲಿರುವಂತಹ ಇಂಡಸ್ಟ್ರಿಗಳು ಎಲ್ಲ ಮಲಿನ ನೀರು ಬಿಡ್ತಾ ಇದೆ, ವೇಸ್ಟು. ಅದು ಹೆಂಗೆ ಬಿಡ್ತಿದ್ದಾರೆ ಇವರು? ಕಳ್ಳ ಮಾರ್ಗದ ಮೂಲಕ ರಹಸ್ಯ ಕೊಳವೆಗಳನ್ನು ಮಾಡಿದ್ದಾರೆ ಇವರು. ಈ ಗುಹೆಗಳಿರ್ತಾವಲ್ಲ, ಹಾಗೆ ಭೂಮಿ ಒಳಗಡೆ ರಹಸ್ಯ ಕೊಳವೆಗಳನ್ನು ಅಳವಡಿಸಿ, ಪೈಪನ್ನು ಅಳವಡಿಸಿ ನೀರು ಬಿಡ್ತಾ ಇದ್ದಾರೆ. ನೋಡಿ, ಆ ನೀರಂತ ಅಂತ ಅನ್ನಿಸ್ತಾ ಇಲ್ಲ ನಮಗೆ, ಅದು ಚರಂಡಿ ನೀರಂತ ಅನ್ನಿಸ್ತಾ ಇದೆ, ಚರಂಡಿ ಥರ ಕಾಣಿಸ್ತಾ ಇದೆ. ನೋಡಿ, ಇದೇ ಫ್ಯಾಕ್ಟ್ರಿ ಫಲ್ಗುಣಿ ನದಿ. ಅದು ನೋಡಿ, SEZ ಲಿಮಿಟೆಡ್ ಅಂತಿದೆ, ಮಂಗಳೂರು SEZ ಲಿಮಿಟೆಡ್ ಇದೆ. ದೊಡ್ಡ ದೊಡ್ಡ ಕೈಗಾರಿಕೆ ಪ್ರದೇಶ ಇದು. ಆದರೆ ಅವರು ಬಿಡುವಂಥ ಕಲುಷಿತ ನೀರು ಕುಡಿಯೋಕೆ ಯೋಗ್ಯ ಇಲ್ಲ. ಇದು ಬಳಸೋಕಂತರೂ ಮೊದಲೇ ಇಲ್ಲ. ಜಾನುವಾರುಗಳು ಕುಡಿದ್ರೆ ಸತ್ತೋಗ್ಬಿಡ್ತಾವೆ. ಇದು ವೈಜ್ಞಾನಿಕವಾಗಿ ಕೂಡ ಪ್ರೂವ್ ಆಗಿದೆ. ಈ ನೀರು ಬಳಕೆಗೂ ಕೂಡ ಯೋಗ್ಯವಲ್ಲ ಅಂತ. ಅದು ಹೊಟ್ಟೆ ಸೇರಿದರೆ ಬದುಕೋಕ್ಕಾಗುತ್ತಾ? ಸಾಂಕ್ರಾಮಿಕ ರೋಗಗಳು ಬರ್ತಾ ಇದಾವ್ರಿ, ಶ್ವಾಸಕೋಶಕ್ಕೆ ಸಮಸ್ಯೆ ಆಗುತ್ತೆ. ನೋಡಿ, ನದಿ ಅಂತ ಇದು. ಯಾರು ಹೇಳಿದ್ದು ನದಿ ಅಂತ? ಇದು ಫಲ್ಗುಣಿ ನದಿನ, ಇದು ಗಬ್ಬು ನಾರುತ್ತಿರುವಂಥ ನದಿ. ಚರಂಡಿ ಥರ ಕಾಣಿಸ್ತಾ ಇದೆ, ಸ್ವಲ್ಪ ದೊಡ್ಡದಾಗಿದೆ ಅಷ್ಟೇ. ಆ ಕಡೆ ಈ ಕಡೆ ಇಲ್ಲೊಂದು ಸೇತುವೆ ಇದೆ, ಏನೋ ಚರಂಡಿ ಮೇಲೆ ಸೇತುವೆ ಕಟ್ಟಿದ್ದಾರೆ ಅಂತ ಅನಿಸ್ತಾ ಇದೆ ನಮಗೆ. ಯಾಕೆ ಹೀಗಾಯಿತು? ಯಾಕೆ ನೀವು ಆ ಕೈಗಾರಿಕೆಗಳ ಮೇಲೆ, ಆ ಇಂಡಸ್ಟ್ರಿಗಳ ಮೇಲೆ ಕ್ರಮ ಯಾಕೆ ತೆಗೆದುಕೊಳ್ತಾ ಇಲ್ಲ? ನಿಮ್ಮ ಮನೇಲಿ ಇದೇ ನೀರು ಬರುತ್ತೇನ್ರಿ ಅಧಿಕಾರಿಗಳೇ?
MP ಶಾಸಕರೇ, ನಿಮ್ಮ ಫ್ಯಾಮಿಲಿಯವರೆಲ್ಲ ಇದೇ ಥರ ನೀರು ಕುಡಿತೀರಾ? ಇಲ್ವಲ್ಲ. ಫಿಲ್ಟ್ರ್ ನಿಮ್ಮದೆಲ್ಲ ಮನೇಲೇ ಫಿಲ್ಟರ್ ಆಗುತ್ತೆ. ಆದರೆ ನಮ್ಮ ಜನಸಾಮಾನ್ಯರು, ಜಾನುವಾರುಗಳು ಕುಡಿಯೋ ನೀರಿದು. ಜನರಿಗೆ ಭಯ ಇರೋದು ಅಲ್ಲಿ ಕುಡಿಯೋಕೆ ನೀರಿಲ್ಲ ಅಂತಲ್ಲ, ಕುಡಿಯೋಕೆ ನೀರಿದೆ, ಆದರೆ ಅದನ್ನು ಉಳಿಸ್ಕೊಳ್ಳೋಕೆ ಆಗ್ತಾ ಇಲ್ಲ ಇವ್ರ ಯೋಗ್ಯತೆಗೆ. ನೋಡಿ ಎಷ್ಟು ಅತ್ಯದ್ಭುತವಾದಂಥ ಒಂದು ಪರಿಸರ ನಮ್ಗೆ ಕಾಣಿಸ್ತಾ ಇದೆ ನೋಡಿ. ಆ ಕಡೆ ಈ ಕಡೆ ಮರಗಳು, ನಡುವೆ ಫಲ್ಗುಣಿ ನದಿ. ಥೂ, ಏನಕ್ಕೆ ಬೇಕ್ರಿ ಇದೆಲ್ಲ? ಹೊರಗಿನ ಸೌಂದರ್ಯ ಅದು ನೋಡಿ. ಕಲ್ಮಶ ಹತ್ರ ಹೋಗಿ ನೋಡಿದಾಗ ಗೊತ್ತಾಗುತ್ತೆ ಅಲ್ಲಿ ವಿಷಕಾರಿ ರಾಸಾಯನಿಕಗಳ ಮಿಶ್ರಣ ಆಗಿದೆ ಅಂಥೇಳಿ. ಜಲಚರಗಳು ಸತ್ತು ಬೀಳ್ತಾ ಇದ್ದಾವೆ, ಮೀನ ಎಲ್ಲ ಸತ್ತು ಬೀಳ್ತಾ ಇದ್ದಾವೆ. ಇನ್ನು ನಾವು ಕುಡಿದ್ರೆ ಬದುಕ್ತೀವ? ಅಧಿಕಾರಿಗಳನ್ನ ಕರ್ಕೊಂಬನ್ನಿ ಸ್ಪಾಟ್ಗೆ, ಅವ್ರು ಕುಡಿಸಿ ಒಂದು ಬಾಟ್ಲು. MP ಕರೆಸ್ರಿ ನೋಡೋಣ, ಅವರು ಕುಡಿಲಿ ನೋಡೋಣ. ಅವರು ಬದುಕಿದ ಮೇಲೆ ಜನ ಬದುಕ್ತಾರೆ ಅಂತ ಅರ್ಥ. MLAಗಳು ಯಾರೊಬ್ಬರು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಯಾಕಂದರೆ ಈ ಇಂಡಸ್ಟ್ರಿಯವ್ರ ಜೊತೆಗೆ ಇವರ ಒಪ್ಪಂದಗಳಾಗಿರ್ತವೆ, ಹಾಗಾಗಿನೇ ತಲೆ ಕೆಡಿಸ್ಕೊಳ್ಳಲ್ಲ ಅನ್ಸುತ್ತೆ ಯಾರು. ಕೈಗಾರಿಕಾ ವಲಯದಲ್ಲಿರುವಂತಹ ಏನು ನದಿ ಪಾತ್ರ ಇದೆ, ಅದು ಸಂಪೂರ್ಣವಾಗಿ ಈಗ ಕೈಗಾರಿಕೆಗಳು ಬಿಡುವಂಥ ತ್ಯಾಜ್ಯ ವಿಷ ವಸ್ತುಗಳಿಂದ ಕೈಗಾರಿಕೆ ನದಿ ನೀರು ಸಂಪೂರ್ಣವಾಗಿ ಮಲಿನಗೊಳ್ತಾ ಇದೆ. ಮತ್ತು ಆ ಭಾಗದಲ್ಲಿ ಆ ನೀರನ್ನು ಬಳಸುವಂಥ ಜನ ಏನಿದ್ದಾರೆ, ಸುತ್ತಮುತ್ತಲ ಜನ, ಆ ಜನ ಇವತ್ತು ಬೇರೆ ಬೇರೆ ಥರದ ರೋಗ ರುಜಿನಗಳಿಗೆ ಬಲಿಯಾಗ್ತಾ ಇರೋದು ಭಾಳ ಮುಖ್ಯವಾಗಿ ಕಾಣ್ತಾ ಇದೆ. ಇತ್ತೀಚೆಗೆ ಬಂದ ವರದಿ ಪ್ರಕಾರನೇ ಅಲ್ಲಿ ಶ್ವಾಸಕೋಶದ ಸಮಸ್ಯೆಗಳು, ಕ್ಯಾನ್ಸರ್ನ ಸಮಸ್ಯೆಗಳು ಮತ್ತು ಅಸ್ತಮದಂಥ ಸಮಸ್ಯೆಗಳು, ಚರ್ಮರೋಗದ ಕಾಯಿಲೆಗಳು ಬಹಳಷ್ಟು ಜನಕ್ಕೆ ಕಾಡ್ತಾ ಇದೆ ಅನ್ನೋ ರೀತಿಯ ಒಂದು ವರದಿಗಳು ಬರ್ತಾ ಇದೆ. ಒಟ್ಟು ಕೈಗಾರಿಕಾ ವಲಯದಲ್ಲಿ ನದಿ ನೀರಿನಿಂದ ಬಳಸುವಂಥ ಜನ ಸುತ್ತಮುತ್ತಲು ರೋಗದಿಂದ ಬಳಲುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಒಂದು ಕಡೆ ಕೈಗಾರಿಕಾ ನಿರ್ಮಾಣ ಆಗುತ್ತೆ, ಆದರೆ ನಮ್ಮ ಊರಿಗೆ, ನಮ್ಮ ಆ ಭಾಗದ ಪರಿಸರದವರಿಗೆ ಯಾವುದೇ ಲಾಭ ಇಲ್ಲ. ಕೇವಲ ರೋಗ ರುಜಿನಗಳನ್ನು ಕೊಡುವಂಥದ್ದು ಮಾತ್ರ ಕೈಗಾರಿಕೆಗಳು ಕೊಡ್ತಾ ಇದ್ದಾರೆ. ಕನಿಷ್ಠ ಉದ್ಯೋಗವನ್ನು ಕೂಡ ಸ್ಥಳೀಯರಿಗೆ ಕೊಡುವಂಥ ಕೆಲಸವನ್ನು ಮಾಡ್ತಾ ಇಲ್ಲ. ಹಾಗಾಗಿ ನದಿ ನೀರನ್ನು ಬಳಕೆ ಮಾಡುವಂಥ ಆ ಭಾಗದ ಜನ ಏನಿದ್ದಾರೆ ಇವತ್ತು ದಿನನಿತ್ಯ ಸಮಸ್ಯೆಗಳನ್ನು ಬಳಲುವಂಥ ಮತ್ತು ನದಿ ನೀರು ಮಲಿನಗೊಂಡು ಯಾವುದೇ ರೀತಿಯ ಉಪಯೋಗಕ್ಕೂ ನಿರ್ಮಾಣ ಆಗದಂಥ ಒಂದು ಕುಡಿಯೋಕ್ಕೂ ಯೋಗ್ಯ ಇಲ್ಲದ ರೀತಿಯಲ್ಲಿ ನದಿ ನೀರು ಹಾಳಾಗ್ತಾ ಇರೋದು ನಮ್ಮ ಕಣ್ಣ ಮುಂದೆ ನಡೀತಾ ಇದೆ. ಅದೇ ದುರಂತ ಏನಂದರೆ ಇಲ್ಲಿಯ ಜನಪ್ರತಿನಿಧಿಗಳು, ಸಂಸದರು ಯಾರಿದ್ದಾರೆ, ಯಾವ ವಿಚಾರಕ್ಕೆ ಬೇಕಿತ್ತು, ನಿಜವಾಗಿ ಬಹಳ ಮುಖ್ಯವಾಗಿ ಜನರಿಗೆ ಅಗತ್ಯ ಇರುವಂಥ ಕುಡಿಯುವ ನೀರು ಮತ್ತು ಬಳಕೆ ಮಾಡುವಂಥ ನೀರಿನ ಬಗ್ಗೆ ಇಲ್ಲಿಯ ಸಂಸದರು, ಶಾಸಕರೆಲ್ಲ ಕೆಲಸ ಮಾಡಬೇಕಿತ್ತು, ಆ ಬಗ್ಗೆ ಕಾಳಜಿ ವಹಿಸಬೇಕಿತ್ತು. ಈ ರೀತಿ ನದಿ ನೀರು ಮಲಿನಗೊಳ್ತಾ ಇದ್ದಾರೆ, ಕೈಗಾರಿಕೆಗಳ ಮೇಲೆ ಕ್ರಮಕ್ಕೆ ಒತ್ತಾಯ ಮಾಡಬೇಕಿತ್ತು. ಬದಲಾಗಿ ಅವರೇನು ಮಾಡ್ತಾ ಇದ್ದಾರೆ, ಇವತ್ತು ಶಾಲಾ ಕಾಲೇಜ್ಗಳಲ್ಲಿ ಧಾರ್ಮಿಕ ಅಪನಂಬಿಕೆಗಳನ್ನು ಸೃಷ್ಟಿಸುವಂಥದ್ದು, ಆ ಗೇಟು ಮುಂದೆ ಬಂದು ಹೋರಾಟ ಮಾಡುವಂಥದ್ದು, ಅಥವಾ ಮತೀಯ ಧ್ರುವೀಕರಣ ಮಾಡುವಂಥ ಹೋರಾಟಗಳಲ್ಲಿ, ಚಳುವಳಿಗಳಲ್ಲಿ ಧರ್ಮದ ನಡುವೆ ಕಂದರವನ್ನು ಸೃಷ್ಟಿಸುವಂಥ ಹೋರಾಟಗಳನ್ನಷ್ಟೇ ಮಾಡ್ತಾರೆ. ಅಂಥ ಒಂದು ಮತೀಯ ರಾಜಕಾರಣವನ್ನಷ್ಟೇ ಮಾಡ್ತಾರೆ. ಆದರೆ ಜನರ ಬದುಕಿನ ಪ್ರಶ್ನೆ ಏನಿದೆ, ಇವತ್ತು ಕುಡಿಯುವ ನೀರು, ಉದ್ಯೋಗ, ಅವರ ಆರೋಗ್ಯ, ಇಂಥ ಪ್ರಶ್ನೆಗಳ ಬಗ್ಗೆ ಸಂಸದರಾಗಲಿ, ನಳಿನ್ ಕುಮಾರ್ ಕಟೀಲ್ ಆಗಲಿ, ಅಥವಾ ಅಲ್ಲಿಯ ಸ್ಥಳೀಯ ಶಾಸಕರಾದ ಡಾಕ್ಟರ್ ಭರತ್ ಶೆಟ್ಟರಾಗಲಿ, ಅವರು ಯಾರು ಕೂಡ ಇಂಥ ಪ್ರಶ್ನೆಗಳ ಬಗ್ಗೆ ಹೋರಾಟನೂ ಮಾಡೋದಿಲ್ಲ, ಆ ವಿಷಯದ ಬಗ್ಗೆ ಧ್ವನಿನೂ ಎತ್ತೋದಿಲ್ಲ. ವಿಧಾನಸಭೆಯಲ್ಲಿ ಈ ಬಗ್ಗೆ ಮಾತಾಡೋಕ್ಕೂ ಅವರು ಕನಿಷ್ಠ ಕಾಳಜಿನೂ ಹೊಂದಿಲ್ಲ. ಕೈಗಾರಿಕಾ ವಲಯದಲ್ಲಿರುವಂಥ ಏನು ನದಿ ಪಾತ್ರ ಇದೆ, ಅದು ಸಂಪೂರ್ಣವಾಗಿ ಈಗ ಕೈಗಾರಿಕೆಗಳು ಬಿಡುವಂಥ ತ್ಯಾಜ್ಯ ವಿಷ ವಸ್ತುಗಳಿಂದ ಕೈಗಾರಿಕೆ ನದಿ ನೀರು ಸಂಪೂರ್ಣವಾಗಿ ಮಲಿನಗೊಳ್ತಾ ಇದೆ. ಮತ್ತು ಆ ಭಾಗದಲ್ಲಿ ಆ ನೀರನ್ನು ಬಳಸುವಂಥ ಜನ ಏನಿದ್ದಾರೆ, ಸುತ್ತಮುತ್ತಲ ಜನ, ಆ ಜನ ಇವತ್ತು ಬೇರೆ ಬೇರೆ ಥರದ ರೋಗ ರುಜಿನಗಳಿಗೆ ಬಲಿಯಾಗ್ತಾ ಇದೆ. ಇನ್ನು ಇದೇ ಸಮಸ್ಯೆಗೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಆದಿತ್ಯ DYFI ಮುಖಂಡ ಮುನೀರ್ ಕಾಟಿಪಾಳ ಜೊತೆಗೆ ಒಂದು ಚಿಟ್ಚಾಟ್ ಮಾಡಿದ್ದಾರೆ, ನೋಡೋಣ. ದಕ್ಷಿಣ ಕನ್ನಡ ಜಿಲ್ಲೆ ಅನ್ನುವಂಥದ್ದು ಅನೇಕ ಜೀವ ನದಿಗಳ ಒಂದು ನಾಡು ಅಂತ ಹೇಳ್ಬೋದು. ಅನೇಕ ಜೀವ ನದಿಗಳು ಇಲ್ಲಿದೆ. ಫಲ್ಗುಣಿ ಆಗಿರ್ಬೋದು, ನೇತ್ರಾವತಿ ಆಗಿರ್ಬೋದು, ಅನೇಕ ಕೈಗಾರಿಕಾ ಪ್ರದೇಶಗಳು MRPL ಆಗಿರ್ಬೋದು, SEZ ಮಂಗಳೂರಿನಲ್ಲಿ ಇದೆ, ಕೈಗಾರಿಕೆಗಳು ಇದೆ. ಆದರೆ ಇದರಿಂದ ಹೊರಹೊಮ್ಮುವಂಥ ಒಂದು ನೀರು ಏನಿದೆ, ಕೊಳಚೆ ನೀರು, ಆ ನೀರನ್ನು ನೇರವಾಗಿ ನದಿಗೆ ಬಿಡುವಂಥ ಘಟನೆಗಳು ನಡೀತಾ ಇದೆ. ಇದರಿಂದಾಗಿ ನದಿಯ ಒಡಲನ್ನು ಬಸಿಯಲಾಗ್ತಾ ಇದೆ, ಆ ನೀರನ್ನು ಸೇವಿಸಲಾಗದಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಜಲಚರ ಜೀವಿಗಳಿಗೆ ಹಾನಿಯಾಗಿದೆ. ನೀರಿದ್ರೂ ಕೂಡ ಅದನ್ನು ಉಪಯೋಗ ಮಾಡದಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಈ ವಿಚಾರವಾಗಿ ವರ್ಷಾನುವರ್ಷ ಅನೇಕ ಹೋರಾಟಗಳು ನಡೆಯುತ್ತೆ, ಆದರೆ ಇದಕ್ಕೆ ಯಾವುದೇ ರೀತಿಯ ಒಂದು ಪರಿಹಾರ ಅನ್ನುವಂಥದ್ದು ಸಿಗಲ್ಲ. ಈ ಹೋರಾಟದ ಬಗ್ಗೆ ಯಾವ ರೀತಿ ನದಿಯ ನೀರನ್ನು ಮಲಿನಗೊಳಿಸಲಾಗ್ತಾ ಇದೆ, ಇದರ ಬಗ್ಗೆ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮೊಂದಿಗೆ DYFI ಮುಖಂಡರಾಗಿರುವಂಥ ಮುನೀರ್ ಕಾಟಿಪಾಳ ಅವರಿದ್ದಾರೆ. ಅವರ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಸರ್, ವರ್ಷ ಒಂದಲ್ಲ ಒಂದು ಹೋರಾಟ ನದಿಯ ನೀರಿನ ಮಲಿನದ ವಿಚಾರವಾಗಿ ನಾವು ಮಾಡುವಂಥ ಒಂದು ಪರಿಸ್ಥಿತಿ ಬಂದಿದೆ. ಇದಕ್ಕೆ ಪರಿಹಾರ ಅನ್ನುವಂಥದ್ದೇ ಇಲ್ವಾ?
ಅಲ್ಲ, ಪರಿಹಾರ ಮಾಡಬೇಕಾಗಿರುವಂಥದ್ದು ನಮ್ಮ ಸರ್ಕಾರ, ಜಿಲ್ಲಾಡಳಿತ, ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಅವರಿಗೆ ಇದು ಯಾವುದೂ ಕೂಡ ತಟ್ತಾ ಇಲ್ಲ ಅನ್ನುವಂಥದ್ದು ನಮಗೆ ಇವತ್ತು ದೊಡ್ಡ ಸಮಸ್ಯೆ ಆಗಿರುವಂಥದ್ದು. ಯಾವುದೇ ಕೈಗಾರಿಕೆಗಳು ಅದನ್ನು ಸ್ಥಾಪನೆ ಮಾಡುವಾಗ 33% ಹಸಿರು ವಲಯ ನಿರ್ಮಾಣ ಮಾಡಬೇಕು, ಅದರ ಮಧ್ಯೆ ಕೈಗಾರಿಕೆ ಇರಬೇಕು. ಸಣ್ಣ ಕೈಗಾರಿಕೆಗಳಲ್ಲಿ ETP ಅಂದರೆ ಟ್ರೀಟ್ಮೆಂಟ್ ಪ್ಲ್ಯಾಂಟೇ ಇಲ್ಲ. ಇನ್ನು ಕೆಲವು ಮಧ್ಯಮ ಕೈಗಾರಿಕೆಗಳಲ್ಲಿ ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಇದೆ, ಹೆಸರಿಗೆ ಮಾತ್ರ. ಅವರು ಬಹುತೇಕ ನೇರವಾಗಿ ಫಲ್ಗುಣಿ ನದಿಯ ದಂಡೆಯಲ್ಲಿರುವಂಥ ಅದರ ಕವಲು ತೋಕೂರು ಹಳ್ಳಕ್ಕೆ ಬಿಡ್ತಾರೆ. ಇನ್ನೊಂದು ಕಡೆಯಲ್ಲಿ ಸಾರ್ವಜನಿಕ ರಂಗದ ದೈತ್ಯ ONGCಯ ಅಧೀನದಲ್ಲಿರುವಂಥ MRPL, SEZನ ಕಂಪನಿಗಳು, HPCL ಇದೆಲ್ಲವೂ ಕೂಡ ಅದೇ ಫಲ್ಗುಣಿ ನದಿಯ ದಂಡೆಯಲ್ಲಿದೆ. ಇವರ ಟ್ರೀಟ್ಮೆಂಟ್ ಪ್ಲ್ಯಾಂಟ್ಗಳಲ್ಲಿ ಓವರ್ಫ್ಲೋ ಆದಾಗ ಮತ್ತು ಇನ್ನೇನೇನೋ ಸಮಸ್ಯೆಗಳಾದಾಗ ಅವರಲ್ಲಿ ಇದು ಪ್ರಾಡಕ್ಟ್ಗಳು ಜಾಸ್ತಿ ಆದಾಗ ಅಲ್ಲಿಯ ಮಾಲಿನ್ಯ ನೀರನ್ನು ನೇರವಾಗಿ ತೋಕೂರು ಹಳ್ಳಕ್ಕೆ ಹರಿಸ್ತಾರೆ. ಮಳೆಗಾಲದಲ್ಲಿ ಇದರ ಪ್ರಮಾಣ ಜಾಸ್ತಿ, ನಮ್ಮ ಕಣ್ಣಿಗೆ ಬೀಳೋದಿಲ್ಲ. ಮಳೆ ನೀರು ಜೋರಾಗಿ ಹರಿದು ಹೋಗುವಾಗ ನಮ್ಮ ಕಣ್ಣಿಗೆ ಬೀಳಲ್ಲ. ಬೇಸಿಗೆಯಲ್ಲಿ ಇವುಗಳು ಆವಾಗ ನಮ್ಮ ಕಣ್ಣಿಗೆ ಬೀಳ್ತಾ ಇದೆ. ಈಗ ಮೊನ್ನೆಯಿಂದ ತಾವು ಹೋರಾಟವನ್ನು ಮಾಡ್ತಾ ಇದ್ದೀರಾ. ಈಗ ಹೋರಾಟ ಅನ್ನುವಂಥದ್ದು ಯಾವ ಹಂತಕ್ಕೆ ಬಂದು ನಿಂತಿದೆ? ಅದಕ್ಕೆ ಸಮಸ್ಯೆಗೆ ಪರಿಹಾರ ಏನಾದರೂ ಸಿಗಬಹುದಾ? 1.5 ವರ್ಷದ ಹಿಂದೆ ಲಕ್ಷಾಂತರ ಮೀನುಗಳು ತೋಕೂರು ಹಳ್ಳದಲ್ಲಿ ಸತ್ತು ಬಿದ್ದಾಗ, ಫಲ್ಗುಣಿಯಲ್ಲಿ ತೇಲಿಕ್ಕೆ ಶುರುವಾದಾಗ ನಾವು ಮತ್ತೆ ಹೋರಾಟ ಮಾಡಿದ್ವಿ. ಆ ಟೈಮಲ್ಲಿ ಮಾಧ್ಯಮಗಳೆಲ್ಲ ಸುದ್ದಿ ಮಾಡಿತ್ತು. ಮಾಧ್ಯಮದ ಸುದ್ದಿಯ ಮೇಲೆ ನಮ್ಮ ಸುಪ್ರೀಂ ಕೋರ್ಟ್ನ ಗ್ರೀನ್ ಟ್ರಿಬ್ಯುನಲ್ ಏನಿದೆ, ಚೆನ್ನೈನ ಹಸಿರು ಪೀಠ, ಅವರು ಸುಮೋಟೋ ಕೇಸ್ ಹಾಕಿದರು. ಜಿಲ್ಲಾಡಳಿತ, ಈ ಕಂಪನಿಗಳು, ಮಾಲಿನ್ಯ ನಿಯಂತ್ರಣ ಮಂಡಳಿಯನ್ನು ಪಾರ್ಟಿ ಮಾಡಿ ಸ್ವಯಂ ಪ್ರೇರಣೆಯಿಂದ ಮೊಕದ್ದಮೆ ಹಾಕಿದರು. ಮೊಕದ್ದಮೆ ಹಾಕಿದ ಮೇಲೆ ಇವರು ಏನೇನೋ ಅಲ್ಲೆಲ್ಲ ಬಂದು ಸರ್ವೆ ಮಾಡಿ, ಇನ್ನೇನು ಮಾಡಿ, ಬೈಕಪ್ ಮಾಡಿ, ಇಂಡಸ್ಟ್ರಿಯಲ್ ಎಸ್ಟೇಟ್ಗೆ ಒಂದು ಕಾಮನ್ ಟ್ರೀಟ್ಮೆಂಟ್ ಪ್ಲಾಂಟ್ ಮಾಡ್ತೀವಿ, ಇನ್ನೊಂದು ಏನೆಲ್ಲ ಹೇಳಿದರು. ಇದೆಲ್ಲವನ್ನು ಹೇಳಿ ಅಲ್ಲಲ್ಲಿ CC ಕ್ಯಾಮರಾ ಹಾಕಿ ಎಲ್ಲ ಮಾಡಿದರು. ಆದರೆ ಫಲ್ಗುಣಿ ಹಾಗೆ ಇದೆ. ನೀರಿನ ಹಾಹಾಕಾರ ಅನ್ನುವಂಥದ್ದು ಎಲ್ಲ ಕಡೆ ಇದೆ. ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅದೃಷ್ಟವಶಾತ್ ಒಳ್ಳೊಳ್ಳೆ ನದಿಗಳಿದೆ, ದುರದೃಷ್ಟವಶಾತ್ ಈ ರೀತಿಯ ಪರಿಸ್ಥಿತಿ. ಏನು ಹೇಳ್ತೀರಿ? ಇದು ಒಂದು ಬೇಜವಾಬ್ದಾರಿತನ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚು ಜಾಗೃತಿ ಇರಬೇಕು. ಯಾಕಂದರೆ ಅತ್ಯಂತ ಹೆಚ್ಚು ಶಿಕ್ಷಿತರು, ಅತ್ಯಂತ ಹೆಚ್ಚು ಪರಿಸರದ ಬಗ್ಗೆ ಕಾಳಜಿ. ನಮ್ಮ ಜಿಲ್ಲೆಯಲ್ಲಿ ನೀವು ನೋಡಿದಿರಿ, ಇಲ್ಲಿ ಪರಿಸರವನ್ನೇ ಆರಾಧಿಸುವಂಥದ್ದು. ಇಲ್ಲಿಯ ಒಂದು ಸಾಂಪ್ರದಾಯಿಕ ಆರಾಧನೆ ಏನಿದೆ, ದೈವ ದೇವಗಳು ನಂಬಿಕೆ ಎಲ್ಲ ಪರಿಸರದ ಜೊತೆನೇ ಇದೆ. ನಾಗಾರಾಧನೆ ಅಂತ ಹೇಳ್ತಾರೆ, ದೈವಾರಾಧನೆ ಅಂತ ಹೇಳ್ತಾರೆ, ಎಲ್ಲವೂ ಕೂಡ ಪರಿಸರದ ಜೊತೆನೇ ಲಿಂಕ್ ಆಗಿದೆ. ಇನ್ನೊಂದು ಕಡೆ ಎಜುಕೇಷನ್, ಇದೆಲ್ಲ ಇದ್ದರೂ ಕೂಡ ಇಲ್ಲಿಯ ಜನರಿಗೆ ಇದೊಂದು ಸಮಸ್ಯೆ, ಗಂಭೀರ ಸಮಸ್ಯೆ ಅಂತ ಅನಿಸ್ತಾ ಇಲ್ಲ. ಎಲ್ಲರೂ ಕೂಡ ನೋಡ್ತಾರೆ, ಸುಮ್ಮನೆ ಇರ್ತಾರೆ. ನಾವು ಒಂದ್ಸಲ ಬೊಬ್ಬೆ ಹಾಕಿದಾಗ ಒಂದಿಷ್ಟು ರಿಯಾಕ್ಟ್ ಮಾಡ್ತಾರೆ ಹೊರತು ಇದನ್ನು ಒಂದು ಪೊಲಿಟಿಕಲ್ ಅಜೆಂಡಾವೋ ಅಥವಾ ಒಂದು ಸೋಷಿಯಲ್ ಅಜೆಂಡಾವಾಗಿಯೋ ಇವತ್ತು ಜನ ಸ್ವೀಕಾರ ಮಾಡ್ತಾ ಇಲ್ಲ. ಅದರಿಂದಾಗಿ ಇದು ಸಮಸ್ಯೆ ಬಿಗಡಾಯಿಸ್ತಾ ಇರುವಂಥದ್ದು. ನೀವೇ ನೋಡಿ, ಅಲ್ಲೆಲ್ಲ ಈ ಹಿಂದೆ ಕ್ರೈಸ್ತ ಸಮುದಾಯದವರು, ಮೇಲ್ಕೊಪ್ಪಲು ಇರ್ಬೋದು, ತೋಕೂರು ಇರ್ಬೋದು, ಇಲ್ಲೆಲ್ಲ ತರಕಾರಿ ಬೆಳೀತಾ ಇದ್ರು. ಈಗ ಅವರು ಅದನ್ನು ಬಿಟ್ಟರು. ಇದಿಷ್ಟು ಹೋರಾಟಗಾರರಾಗಿರುವಂತಹ ಮುನೀರ್ ಕಾಟಿಪಳ್ಳರ್ ಅವರ ಮಾತು. ಕ್ಯಾಮರಾ ಪರ್ಸನ್ ವೀರೇಶ್ ಕಡ್ಲಿಕೊಪ್ಪ ಜೊತೆ ಆದಿತ್ಯ TV5 ಮಂಗಳೂರು. ನೋಡಿ, ಈ ಬಗ್ಗೆ ಮಾತಾಡಲಿಕ್ಕೆ DYFI ಮುಖಂಡರಾಗಿರುವಂತಹ BK ಇಮ್ತಿಯಾಜ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಸರ್, ಎಲ್ಲ ಕಡೆ ನೀರಿಗಾಗಿ ಒಂದು ರೀತಿ ಪರಿತಪಿಸುವಂತಹ ಪರಿಸ್ಥಿತಿ, ಆದರೆ ನಿಮ್ಮ ಭಾಗದಲ್ಲಿ ನದಿ ಮೂಲಗಳಿದ್ದಾವೆ, ಒಳ್ಳೆ ನೀರಿದೆ, ಆದರೆ ಅದನ್ನು ಕಲುಷಿತ ಮಾಡ್ತಾ ಇದ್ದಾರೆ ಸರ್. ಈಗ ಎಷ್ಟು ವರ್ಷಗಳಿಂದ ಇದು ನೀರು ಮಲಿನ ಆಗ್ತಾ ಇದೆ? ಯಾರು ಕೇಳೋರೇ ಇಲ್ವಾ ಹಾಗಾದರೆ? ಇಲ್ಲಿ MRPL, SEZ ನಂತಹ ಬೃಹತ್ ಕೈಗಾರಿಕೆಗಳು ಬಂದ ನಂತರ ಅದರಲ್ಲೂ ಕೂಡ MRPL ನ ಏನು ಪೆಟ್ರೋಲಿಯಂ ಕೆಮಿಕಲ್ಸ್ ರಿಫೈನರಿನ ನಂತರ ಅವರು ಏನು ಡೆವಲಪ್ಮೆಂಟ್ ಮಾಡಿದ್ದಾರೆ, ಫೇಸ್ 2, ಫೇಸ್ 3, ಫೇಸ್ 4 ಏನೋ ಮಾಡ್ಕೊಂಡಿದ್ದಾರೆ. ಆಮೇಲೆ SEZ ನಲ್ಲಿ ಅನೇಕ ಕೈಗಾರಿಕೆಗಳು ಬಂದಿವೆ. ಇವೆಲ್ಲವೂ ಕೂಡ ಬಂದಂತ ಸಂದರ್ಭದಲ್ಲಿ ಇಲ್ಲಿನ ಧಾರಣಾ ಸಾಮರ್ಥ್ಯಕ್ಕಿಂತ ಹೆಚ್ಚಿನ ಕೈಗಾರಿಕೆಗಳನ್ನ ನಮ್ಮ ಜಿಲ್ಲೆಯಲ್ಲಿ, ನಮ್ಮ ಮಂಗಳೂರು ನಗರದಲ್ಲಿ ಬಂದಿದೆ ಅನ್ನುವಂತ ಇದನ್ನ ನಾವು ಧ್ವನಿಯನ್ನ ಎತ್ತಾ ಬಂದಿದ್ದೇವೆ. ಆದ್ರೆ ಇವತ್ತು ನಮ್ಮ ನದಿ ಸಂಪೂರ್ಣವಾಗಿ ಹಾಳಾಗ್ತಾ ಇದೆ. ಇಲ್ಲಿನ ಪರಿಸರಕ್ಕೆ ಮೇಲೆ ಬೇರೆ ಬೇರೆ ರೀತಿಯಲ್ಲಿ ಮಲಿನ ಮಾಡ್ತಾ ಇದ್ದಾರೆ. ಜನರು ಇದರಿಂದಾಗಿ ಬೇರೆ ಬೇರೆ ಕಾಯಿಲೆಗಳಿಂದ ತುತ್ತಾಗ್ತಾ ಇದ್ದಾರೆ. ಅತಿ ಹೆಚ್ಚು ಜನರು ಶ್ವಾಸಕೋಶದ ತೊಂದರೆಗಳನ್ನ ಅನುಭವಿಸ್ತಾ ಇದ್ದಾರೆ, ಚರ್ಮ ರೋಗದ ತೊಂದರೆಗಳನ್ನ ಅನುಭವಿಸ್ತಾ ಇದ್ದಾರೆ. ಜನರ ಬಗ್ಗೆ ನಾವು ಹೋರಾಟ ಮಾಡಿದ್ರು ಕೂಡ ಅದರ ಮೂಲ ಕಾರಣ ನಾವು ಹೇಳ್ತಾ ಇರುವಂತದ್ದು, ಇಲ್ಲಿನ ಜಲವನ್ನ ಮಲಿನಗೊಳಿಸಿದ್ದಾರೆ, ಇಲ್ಲಿನ ನದಿಯನ್ನ ಹಾಳು ಮಾಡಿದ್ದಾರೆ. ಅನೇಕ ವರ್ಷಗಳಿಂದ ಇದ್ದಂತ ಹಚ್ಚ ಹಸಿರಾಗಿದ್ದಂತ ಹಳ್ಳಗಳು ಇವತ್ತು ತ್ಯಾಜ್ಯ ತುಂಬಿದ ಹಳ್ಳಗಳಾಗಿ ಇವತ್ತು ಮಾರ್ಪಾಡಾಗಿದೆ. ಇವತ್ತು ಅದರ ಬಗ್ಗೆ ಅನೇಕ ಬಾರಿ ನಾವು ದೂರುಗಳನ್ನ ಕೊಟ್ಟಿದ್ರು ಕೂಡ, ಹೋರಾಟಗಳನ್ನ ಮಾಡಿದ್ರು ಕೂಡ, ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ಇವತ್ತು ಅವರ ಬಗ್ಗೆ ಒಂದು ಕಠಿಣವಾದ ಕ್ರಮವನ್ನ ಕೈಗೊಳ್ಳಿಕ್ಕೆ ಮತ್ತು ನಾವು ಅದನ್ನ ಪತ್ತೆ ಹಚ್ಚಿ ಕೊಟ್ಟಿದ್ದೇವೆ. ಯಾರ್ಯಾರು ಮಾಲಿನ್ಯವನ್ನ ಮಾಡ್ತಾ ಇದ್ದಾರೆ, ಯಾರು ಈ ಹಳ್ಳಕ್ಕೆ, ಈ ನದಿಗೆ ತ್ಯಾಜ್ಯದ ನೀರನ್ನ ಬಿಡ್ತಾ ಇದ್ದಾರೆ ಅನ್ನೋದನ್ನ ನಾವು ಖುದ್ದಾಗಿ ಪತ್ತೆ ಹಚ್ಚಿ ಕೊಟ್ಟಿದ್ರು ಕೂಡ ಇವತ್ತು ಅವರ ಮೇಲೆ ಕ್ರಮ ಕೈಗೊಳ್ತಾ ಇಲ್ಲ. ಇವತ್ತು ಕೈಗಾರಿಕೆಗಳಿಗೆ ಅನುಮತಿಯನ್ನು ಕೊಡ್ತಾ ಇದ್ದಾರೆ. ಸಣ್ಣ ಪುಟ್ಟ
ಕಾರ್ಖಾನೆಗಳಿಂದ ಹಿಡಿದು ಬೃಹತ್ ಕಾರ್ಖಾನೆಗಳು ಇಲ್ಲಿರುವಂತ ಸಂದರ್ಭದಲ್ಲಿ ಓಕೆ ಅಲ್ಲಿ ಅವರ ತ್ಯಾಜ್ಯ ನೀರನ್ನ ಇವತ್ತು ಅದನ್ನ ಶುದ್ಧೀಕರಿಸಿ ಉಪಯೋಗಿಸುವಂತ ಘಟಕಗಳನ್ನ ಮಾಡಬೇಕು ಅಂತ ಇದ್ರೂ ಕೂಡ ಇವತ್ತು ಅನೇಕ ಕಡೆಗಳಲ್ಲಿ ಅದು ಆಗಿಲ್ಲ. ಖಂಡಿತ ಸರ್, ತಾವು ಹೋರಾಟವನ್ನು ಮಾಡ್ತಾ ಇದ್ರಿ. ಥ್ಯಾಂಕ್ ಯು ಸರ್ ಮಾತಾಡಿದ್ದಕ್ಕೆ. ನಾವು ಕೂಡ ನಿಮ್ಮ ಪರವಾಗಿ ಧ್ವನಿ ಎತ್ತಾ ಇದ್ದೇವೆ. ಈ ಬಗ್ಗೆ ಮಾತಾಡಲಿಕ್ಕೆ ಸ್ಥಳೀಯರಿದ್ದಾರೆ, ಅಬೂಬ್ಕರ್ ಜೋಕಟ್ಟೆ ಅಂತ ಹೇಳಿ. ಸರ್ ನಮಸ್ಕಾರ. ನಮಸ್ತೆ. ಅಲ್ಲ ಈಗ ಇದು ಫ್ಯಾಕ್ಟ್ರಿಯಲ್ಲಿ ಇಂಡಸ್ಟ್ರಿಗಳಾಗಿದೆ, ಮೊದಲೇ ಯಾಕೆ ಧ್ವನಿ ಎತ್ತಲಿಲ್ಲ ಸರ್? ಮೊದಲೇ ಯಾಕೆ ಧ್ವನಿ ಎತ್ತಲಿಲ್ಲ ಸರ್? ನಾವೊಂದು 10 ವರ್ಷದಿಂದ ಹೋರಾಟ ಮಾಡ್ತಾ ಇದ್ವಿ ಸರ್. ಓಕೆ, 10 ವರ್ಷದಿಂದ ಯಾವುದೇ ಕಾರಣದಲ್ಲಿ ಒಂದು ಕರ್ನಾಟಕ ಇಲ್ಲಿ ಬಂದಿಲ್ಲ ನೋಡಿ. ಮೊನ್ನೆ ಸಹ ಎಷ್ಟು ಕೆಮಿಕಲ್ ಬಿಟ್ಟು ಮಾಲಿನ್ಯಗಳು ಬಂದಿದ್ದಾರೆ. ಮಾಲಿನ್ಯವರು ಸಹ ಅದನ್ನು ಯಾವ ಕ್ರಮ ತೆಗೆಯಿಲ್ಲ. ಇಷ್ಟು ತನಕ ಪುನಃ ಇಲ್ಲೇ ಇದ್ದು ಸರ್. ಈ ಕೆರೆಯಲ್ಲಿ ಈಗ ಕೆಂಪು ನೀರು ಕೆಮಿಕಲ್ ಕೆಂಪು ನೀರು ಬಂದಿದೆ. ಅದೇ ಪೆಟ್ರೋಕೆಮಿಕಲ್ ಪೆಟ್ರೋಕೆಮಿಕಲ್ ಅದು ಬಂದಿದೆ ಈಗ. ಅದನ್ನು ಸಹ ನಮ್ಮ ಮುಂದಿನ ಕಾಯ್ದವರು ಇಲ್ಲಿ ಬಂದಿದ್ದಾರೆ, ಇಲ್ಲಿ ಇದ್ದಾರೆ. ನಾವು ಸಹ ಈ ಕೆರೆ ಬದಿಯಲ್ಲಿ ಇದ್ದು ಅದನ್ನು ಮಾಡ್ತಾ ಇದ್ವಿ ಸರ್. ಯಾವ ಕ್ರಮ ಇಷ್ಟು ತನಕ ಆಗಲಿಲ್ಲ. ಯಾವ DC ಸಮೇತ ಇಲ್ಲಿ ಬರಲಿಲ್ಲ. ಮತ್ತೆ ಯಾವ MLA MP ಯಾರು ಇಲ್ಲಿ ಕಾಲಿಟ್ಟಿಲ್ಲ. ಅವ್ರಿಗೆ ಕರೆಸಿ ಸ್ಥಳಕ್ಕೆ ಅವ್ರಿಗೆ ಈ ನೀರು ಕುಡಿಸ್ಬೇಕು, ಅವ್ರಿಗೆ ನೀರು ಕುಡಿಸ್ಬೇಕು. ನೀರು ಅವರಿಗೆ ಕುಡಿಸ್ಬೇಕು. ನನ್ನ ಪರಿಸರ ಮಾನವರಿಗೆ ಹೇಳಿದ್ರು ನೀವು ಕುಡಿದು ನೋಡಿ ಅಂತ. ಯಾವ ಇಷ್ಟು ಶ್ವಾಸಕೋಶಕ್ಕೆ ಮತ್ತೆ ಕ್ಯಾನ್ಸರ್ ಇದೆಲ್ಲ ಹಾನಿಯಾಗಿದೆ. ಮತ್ತೆ ಇದು ದಮ್ಮು ಎಲ್ಲ ಜನರಿಗೆ ತೊಂದರೆ ಆಗಿದೆ ಸರ್. ಶಬ್ದ, ವಾಸನೆ, ಅಥವಾ ಎಲ್ಲ ಪ್ರಾಬ್ಲಮ್ಸ್ ಇದಾಗಿದೆ. ಇದೇ ನೀರನ್ನಾಗಿ ಕುಡಿಯಕ್ಕೆ ಬಳಸ್ತಾ ಇದ್ರಲ್ಲಿ ಸುತ್ತಮುತ್ತ ಸರ್? ನೋಡಿ, ನದಿಗೆ ಹೋಗಿ ಸೇರಿದೆ ನೀರು. ಹಳ್ಳಿಯಿಂದ ನೀರು ಅಷ್ಟು ನದಿ. ಓಕೆ ಹಂಗೆ ಥ್ಯಾಂಕ್ ಯು ಸರ್ ಮಾತಾಡಿದ್ದಕ್ಕೆ. ಶ್ರೀಮತಿ ವಿಜಯ್ ಅವರಿದ್ದಾರೆ, ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಯವರು. ನಮಸ್ತೆ ಮೇಡಮ್. ಹಲೋ, ನಮಸ್ತೆ. ಮೇಡಮ್, ಈಗ ಈ ಫಲ್ಗುಣಿ ನದಿಗೆ ಅಲ್ಲಿ ಇಂಡಸ್ಟ್ರಿಯಲ್ಲಿ ಏನಿದೆ ಅಲ್ವಾ, ಬೈಕಂಪಾಡಿ ಕೈಗಾರಿಕಾ ವಲಯ ಇದ್ದು ಅದು ತ್ಯಾಜ್ಯ ನೀರು ಮಲಿನ ಆಗ್ತಾ ಇದೆ, ಮಿಶ್ರಣ ಆಗ್ತಾ ಇದೆ, ಕುಡಿಯೋಕೆ ಯೋಗ್ಯ ಇಲ್ಲ ಮೇಡಮ್. ಅದು ಸಿಕ್ಕಾಪಟ್ಟೆ ಕಂಪ್ಲೇಂಟ್ಗಳು ಬರ್ತಾ ಇದೆ. ಹೇಳ್ತೀನಿ. ಮೊದಲನೇದಾಗಿ ಆ ನೀರನ್ನ ಯಾರು ಕುಡಿಯೋದು ಇಲ್ಲ. ಎರಡನೇದು ಅಲ್ಲ, ಕುಡಿಲಿಲ್ಲ ಅಂದ್ಕೊಳ್ಳೆ ಮಾಲಿನ್ಯ ಆಗ್ಬೇಕು ಅಂತಿಲ್ಲ ಬಿಡಿ. ಕುಡಿಯಲ್ಲ ಅಂತಂದ್ರೆ ಕುಡಿಲೇಬಾರ್ದು ಅಂತ ಮಾಲಿನ್ಯ ಅಲ್ಲ ಆಗಲ್ಲ, ಕುಡಿಯೋಕ್ ಆಗಲ್ಲ. ಅದು ಸಾಲ್ಟ್ ವಾಟರ್ ಅಲ್ಲಿ ಬರೋದು. ಇಟ್ ಇಸ್ ನಾಟ್ ಪೋರ್ಟೇಬಲ್ ವಾಟರ್ ಅಲ್ಲ ಅದು, ಫಸ್ಟ್ ಆಫ್ ಆಲ್. ಆಮೇಲೆ ಎರಡನೇದಂದ್ರೆ ಪೋರ್ಟೇಬಲ್ ಇಲ್ಲ ಅಂದ್ರೆ ಮಾಲಿನ್ಯ ಮಾಡ್ಬೇಕಂತನೂ ಇಲ್ಲ. ಮಾಲಿನ್ಯ ಮಾಡೋದು ಯಾರು ಅಂತಂದ್ರೆ ಅಲ್ಲಿ ಫುಲ್ಲು ಎಲ್ಲ ಮೇಲೆ ಎಲ್ಲ ಜನವಸತಿ ಪ್ರದೇಶಗಳಿದ್ದಾವೆ. MRPL ನ ಹಿಂಭಾಗದಲ್ಲಿ ಎಲ್ಲ ಜನವಸತಿ ಪ್ರದೇಶಗಳಿದ್ದಾವೆ. ಜನವಸತಿ ಪ್ರದೇಶ ಅಂದ್ರೆ ಊರೇ ಇದ್ದಾವೆ, ಒಂದು 5-6 ಊರುಗಳಿದ್ದಾವೆ. ಅಲ್ಲೆಲ್ಲ ಸೀವೇಜ್ ಏನೂ ಇಲ್ಲ. ಸೀವೇಜ್ಗೆ ಯಾವುದೇ ಒಂದು ಕಂಟ್ರೋಲ್ ಇಲ್ಲ. ಸೀವೇಜ್ ಎಲ್ಲ ಹರಿದು ಬರ್ತದೆ. MRPL ನಿಂದ ಡಿಸ್ಚಾರ್ಜ್ ಆಗುದು ಸುಳ್ಳು. ಯಾಕೆಂದ್ರೆ MRPL ಇಂದ ಡೈರೆಕ್ಟ್ ಆಗಿ ಸೀಗೆ ಪೈಪ್ ಲೈನ್ ಇದೆ. ಅಲ್ಲ, ಸ್ಥಳೀಯರು ಹೇಳ್ತಿದ್ದಾರೆ ನಮ್ಗೆ SEZ ಇದು MRPL ಬಿಡ್ತಾ ಇದ್ದಾರೆ ಅಂತ, ಫ್ಯಾಕ್ಟರಿಯಿಂದ ಬಿಡ್ತಾ ಇದ್ದಾರೆ. ಅಲ್ಲೇ SEZ ಇದ್ದು RR ಕಾಲನಿ ಅಂತ ಇದೆ, ರಿಹ್ಯಾಬಿಲಿಟೇಷನ್ ಕಾಲನಿ ಇದೆ. ಅಲ್ಲಿ ಯಾವುದೇ ಟ್ರೀಟ್ಮೆಂಟ್ ಪ್ಲಾಂಟ್ ಇಲ್ಲ. ಆ ಕಡೆಗೆ ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಇಲ್ಲ. ಆ ಕಡೆ ಎಲ್ಲ ನೀರು ಹರಿದು ಬರ್ತಾ ಇರ್ತದೆ. ವೇಸ್ಟ್ ವಾಟರ್ ಹರಿದು ಬರ್ತಾ ಇದ್ದಾಗ ಅದು ಸಾಧ್ಯತೆ ಇದೆ. ಯಾಕಂದ್ರೆ ಮತ್ತೆ ಬೇಕಾದಷ್ಟು ಎಲ್ಲ ಇದನ್ನ ವೇಸ್ಟ್ ಅನ್ನ ತಂದು ಅಲ್ಲಿ ಚೆಲ್ತಾರೆ. ಎಲ್ಲ ಜನಗಳು ಕೂಡ ಹಳ್ಳಿಯಿಂದ ಬರುವಾಗ ಎಲ್ಲಾನು ಸಾಲಿಡ್ ವೇಸ್ಟ್ ಅನ್ನೆಲ್ಲ ಇದರಲ್ಲಿ ಬ್ಯಾಗ್ ಅಲ್ಲಿ ತಗೊಬರುದು, ಅಲ್ಲಿ ಚೆಲ್ಲುದು. ಅಲ್ಲ, ಹಾಗಾದ್ರೆ ಫ್ಯಾಕ್ಟರಿಯಿಂದ ಏನು ಬರ್ತಾನಿಲ್ಲ ಹಾಗಾದ್ರೆ ಅಲ್ಲಿ ತ್ಯಾಜ್ಯ ಬರ್ತದೆ. ಫ್ಯಾಕ್ಟರಿಯಿಂದ ಬರ್ತಾ ಇದ್ದಿದ್ದು ಸಮುದ್ರಕ್ಕೆ ಹೋಗ್ತದೆ. ಅಲ್ಲ ಮೇಡಮ್, ಈಗ ಫಲ್ಗುಣಿ ನದಿ ಸೇರ್ತಾ ಇದೆ ಅಂತೆ. ಇಲ್ಲ ಫ್ಯಾಕ್ಟರಿಯಿಂದ ಅವ್ರೇನ್ ಯಾವ್ದ ಫ್ಯಾಕ್ಟರಿ ಹೇಳ್ತಾ ಇದ್ದಾರೆ ಅವರಲ್ಲಿ MRPL ಬಗ್ಗೆ ಹೇಳ್ತಾ ಇದ್ದಾರೆ. MRPL ಇಂದ ಡಿಸ್ಚಾರ್ಜ್ ಆದ್ರೆ ಅದು ಫ್ಲಡ್ ಆಗ್ತದೆ ಅಷ್ಟೇನೆ. ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಡಿಸ್ಚಾರ್ಜ್ ಇರ್ತದೆ. ಇಟ್ ಇಸ್ ಮೀಟರ್ ಕ್ಯೂಬ್ ಪರ್ ಅವರ್. ಅದು ಅಷ್ಟು ಡಿಸ್ಚಾರ್ಜ್ ಇದ್ದಿದ್ದನ್ನ ಅಲ್ಲಿ ಎಲ್ಲೂ ಬಿಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದು ಪೆಟ್ರೋಕೆಮಿಕಲ್ ವೇಸ್ಟ್. ಅದು ಇಲ್ಲ ಸಾಧ್ಯವೇ ಇಲ್ಲ. ಅಲ್ಲಿ MRPL ವೇಸ್ಟ್ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದು ಎಲ್ಲ ಅಂಡರ್ಗ್ರೌಂಡ್. ಅದೇನಾದ್ರು ಪೈಪ್ ಬ್ರೇಕ್ ಆಗಿದ್ರೆ, ಪೈಪ್ ಬ್ರೇಕ್ ಆದ್ರೆ ಆತರ ಆಗೋದೇ ಇಲ್ಲ. ಪೈಪ್ ಲೈನ್, ಅಂಡರ್ಗ್ರೌಂಡ್ ಪೈಪ್ ಲೈನ್ ಡೈರೆಕ್ಟ್ ಆಗಿ 800 ಮೀಟರ್ ಇನ್ಸೈಡ್ ದ ಸಿ ಹೋಗ್ತಿದೆ. ಅದು ಅಲ್ಲ, ರಹಸ್ಯ ಕೊಳವೆಗಳ ಮೂಲಕ ಹೋಗ್ತಿದೆ ಅಂತೆ. ಇಲ್ಲ, ಅದ್ಯಾಕ್ ಮಾಡ್ತಾರೆ? ರಹಸ್ಯ ಅದೇನು ಉಳುಕ್ ಮಾಡ್ಲಿಕ್ಕೆ ಮಾಡ್ತಾರ? ಮತ್ತೆ ಎಲ್ಲಿ ಹೋಗ್ತಾ ಇದೆ ತ್ಯಾಜ್ಯ ನೀರು? ಎಲ್ಲಿ ಹೋಗ್ತಾ ಇದೆ? ತ್ಯಾಜ್ಯ ಎಲ್ಲ ಸಮುದ್ರಕ್ಕೆ ಹೋಗ್ತಾ ಇದೆ ಸರ್. ಅದು ಸಮುದ್ರ ಅಂದ್ರೆ ಫಲ್ಗುಣಿ ಮೂಲಕ ಸಮುದ್ರ ಸೇರ್ತಿದೆ? ಇಲ್ಲ ಡೈರೆಕ್ಟ್ ಅಂಡರ್ಗ್ರೌಂಡ್. ಫಲ್ಗುಣಿ ಮೂಲಕ ಇಲ್ಲ, ಅಂಡರ್ಗ್ರೌಂಡ್. ಅದು
ಪೈಪ್ ಲೈನ್ ಫುಲ್ ಡೈರೆಕ್ಟ್ ಸಮುದ್ರಕ್ಕೆ ಹೋಗಿರೋದು. ಅಲ್ಲ ಮತ್ತೆ ನೀರು ಯಾಕೆ ಈ ಕಲರ್ ಆಗಿದೆ ಈಗ? ಈ ಕಲರ್ ಆಗಿದೆ ನೀರು. ಹೇಳಿದ್ನಲ್ಲ ಸೀವೇಜ್ ಬರ್ತಾ ಇದೆ ಅಂತ ಹೇಳಿ, ಮೇಲಿಂದೆಲ್ಲ ಸೀವೇಜ್ ಬರ್ತಾ ಇದೆ ಎಲ್ಲ. ಅಲ್ಲಿ ಪಾಳ ಮತ್ತೆ ಕುಡುಂಬೂರು ಮತ್ತೆ ಬಜಪೆ ಮತ್ತೆ ಇನ್ನೂ ಕೆಲವು ವಿಲೇಜ್ ಹೆಸರು ನೆನಪಾಗ್ತಾ ಇಲ್ಲ. ಅವೆಲ್ಲ ವಿಲೇಜ್ಗಳಿಗೆ ಯಾವುದೇ ಸೀವೇಜ್ ಇಲ್ಲ, ಸೀವೇಜ್ ನೆಟ್ವರ್ಕೇ ಇಲ್ಲ, ಅಲ್ಲಿ ಅಂಡರ್ಗ್ರೌಂಡ್ ಡ್ರೈನೇಜ್ ಇಲ್ಲ. ಅಲ್ಲ ಮೇಡಮ್ ನೀವು ಸ್ಪಾಟಿಗೆ ಹೋಗಿದ್ದೀರಾ ನೋಡಿದ್ದೀರಾ? ಹೋಗಿದ್ದೀನಿ, ಹೋಗಿದ್ದಕ್ಕೆ ಹೇಳ್ತಾ ಇದ್ದೀನಿ. ಅಲ್ಲ ಈ ರೀಸೆಂಟ್ ಆಗಿ ಹೋಗಿದ್ದೀರಾ ಅಂತ? ರೀಸೆಂಟ್ ಆಗಿ ಎವ್ರಿ ಡೇ ಹೋಗ್ತಾ ಇದೀವಿ ಅಲ್ಲಿ, ಎವ್ರಿ ಡೇ ನಾವು ಮಾನಿಟರಿಂಗ್ ಮಾಡ್ತಾ ಇದೀವಿ. ಡಿಒ ಲೆವೆಲ್ 0 ಆಗಿದೆ, ಆಲ್ಮೋಸ್ಟ್ 0.8. ಡಿಒ ಡಿಸಾಲ್ವ್ಡ್ ಆಕ್ಸಿಜನ್ ಲೆವೆಲ್ ಅಂತ ಇರ್ತದೆ ನೀರಿನಲ್ಲಿ. ಹಾಗಾದ್ರೆ ಸ್ಥಳೀಯರು ನಮಗೆ ಸುಳ್ಳು ಹೇಳ್ತಾ ಇದ್ದಾರೆ ಅಲ್ವಾ? ಹಾಗಾದ್ರೆ ನಿಮ್ ಪ್ರಕಾರ ನಾನು ಸುಳ್ಳು ಹೇಳ್ತಾ ಇಲ್ಲ. ಇಂಡಸ್ಟ್ರಿ ನೀವು ಬಂದು ನೋಡಿ, ಬೇಕಿದ್ರೆ ನಾವು ಕರ್ಕೊಂಡು ಹೋಗ್ತೀವಿ, ಬನ್ನಿ. ಅಲ್ಲ ಇದು ನಿರಂತರ ಸಮಸ್ಯೆ ಅಂತೆ. ಲಾಸ್ಟ್ ಟೈಮ್ ಲಕ್ಷಾಂತರ ಮೀನುಗಳು ಸತ್ತು ಹೋಗಿದ್ವು ಎಲ್ಲ. ನಾನು ಹೇಳ, ಇದು 2017ರಿಂದ ನಿರಂತರವಾಗಿ ನಡೀತಾ ಇದೆ. ಫ್ಯಾಕ್ಟ್ರಿ ಬಂದು ಎಷ್ಟು ವರ್ಷ ಆಯ್ತು ಹಾಗಾದ್ರೆ? ಫ್ಯಾಕ್ಟ್ರಿಯಿಂದ ಆಗಿದ್ರೆ ಆಗ್ಲೇ ಆಗ್ಬೇಕಿತ್ತಲ್ಲ. 2017ರಿಂದ ನಿರಂತರವಾಗಿ ಅಲ್ಲಿ ಏನಾಗಿದೆ, ಫಲ್ಗುಣಿ ನದಿಯ ಮೇಲ್ಭಾಗದಲ್ಲಿ ಒಂದು ವೆಂಟೆಡ್ ಡ್ಯಾಮ್ ಕಟ್ಟಿದ್ದಾರೆ. 2016ರಲ್ಲಿ ಅದು ಕಟ್ಟಿರೋದು. ಅಲ್ಲಿವರೆಗೆ ಅದು ಮಿನಿಮಮ್ ಒಂದು ಫ್ಲೋ, ಎಕಾಲಜಿಕಲ್ ಫ್ಲೋ ಇರೋದು. ಈಗ ಎಕಾಲಜಿಕಲ್ ಫ್ಲೋನು ಇರೋದಿಲ್ಲ ಅಲ್ಲಿ. ಹಾಗಾಗಿ ಫುಲ್ ಬ್ಲಾಕ್ ಆಗಿದೆ. ಈ ಸಮ್ಮರ್ ಅಲ್ಲಿ ಈ ಸಲ ಅಂತೂ ನೀರು ಕೊರತೆ, ನೀರು ಇಲ್ವೇ ಇಲ್ಲ, ಮಳೆನೇ ಆಗ್ಲಿಲ್ಲ ಕೋಸ್ಟ್ ಲೈನ್ ನಲ್ಲಿ. ನೀರಿನ ಕೊರತೆ ಆಗಿದೆ, ಎಲ್ಲ ಸೇರ್ಬಿಟ್ಟು ಆಗಿರೋದು. ಸಮ್ಮರ್ ಟೆಂಪರೇಚರ್ ರೈಸ್ ಆಗ್ತಾ ಇದೆ. ಅಲ್ಲ ನೀವು ಮೇಡಮ್ ನೀವು ಹೇಳಿದ್ರೆ ಅದು ಕುಡಿಯೋಕೆ ಅದು ಯೋಗ್ಯವಲ್ಲ ಅಂತ, ಬಳಕೆ ಮಾಡೋಕ್ಕೂ ಯೋಗ್ಯವಲ್ವಾ ಹಾಗಾದ್ರೆ? ಇಲ್ಲ ಬಳಕೆ ಮಾಡೋಕ್ಕೂ ಯೋಗ್ಯ ಇಲ್ಲ ಅದು. ಅಲ್ಲ ಹಂಗಾದ್ರೆ ಯೋಗ್ಯ ಇಲ್ಲ ಮೇಡಮ್. ಅದು ನಿಮ್ಗೆ ಹೇಳ್ತೀನಲ್ಲ ಸರ್, ಅದು ಸಮುದ್ರದಿಂದ ಬ್ಯಾಕ್ ವಾಟರ್ ಬರ್ತದಲ್ಲ, ಎಲ್ಲ ಕಡೆಗೆ ಕ್ರೀಕ್ ಅಲ್ಲಿ ತುಂಬಿಕೊಳ್ತದೆ ಸರ್. ಅದು ಇಟ್ ಇಸ್ ನಾಟ್ ಫಿಟ್ ಫಾರ್ ಡ್ರಿಂಕಿಂಗ್. ಇಟ್ ಇಸ್ ಸಮುದ್ರ ಹತ್ರನೇ ಇದೆ. ಇಟ್ ಇಸ್ ಅಪ್ ಟು ನಿಮ್ಗೆ ಹೇಳ್ಬೇಕಂದ್ರೆ ಒಂದು 20 ಕಿಲೋಮೀಟರ್ ತನಕ ಸಮುದ್ರದ ನೀರು ಪುಷ್ ಇರುತ್ತೆ ಸಮುದ್ರದಿಂದ. ಅಲ್ಲ ಮತ್ತೆ ಸ್ಥಳೀಯರು ಯಾಕೆ ಹೇಳ್ತಾರೆ ನಮ್ಗೆ ಇದು ಮಲಿನ ಆಗ್ತಾ ಇದೆ? ಅದು ಗೊತ್ತಿಲ್ಲ ಸರ್ ನನಗೆ, ಸ್ಥಳೀಯರು ಯಾಕೆ ಹೇಳ್ತಿದ್ದಾರೆ ಅಂತ ನನ್ಗೆ ಗೊತ್ತಿಲ್ಲ. ಬಟ್ ನಾವು ಹೋಗಿ ನೋಡ್ ಬಂದಿದೀವಿ. ಬಟ್ ಸಿಚುವೇಶನ್ ಇಸ್ ಕರೆಕ್ಟ್. ಸ್ಥಳೀಯರು ಹೇಳ್ತಾ ಇರೋದು ಕರೆಕ್ಟ್, ಬಟ್ ಡಿಸ್ಚಾರ್ಜ್ ಮಾತ್ರ MRPL ನಿಂದ ಇಲ್ಲ ಅಲ್ಲಿ. ನೀವು ಬೇಕಾದ್ರೂ ಬಂದು ನೋಡಿ. ಸೀಯಿಂಗ್ ಇಸ್ ಬಿಲೀವಿಂಗ್. ಅವರಲ್ಲಿ ಒಪ್ಕೋತೀನಿ. ಅಲ್ಲ ಮೇಡಮ್, ಈಗ ಸಮಸ್ಯೆ ಏನಾಗಿದೆ ನೀವು ಪರಿಶೀಲನೆ ಮಾಡಿ ಜನರಿಗೆ ಏನೋ ಒಂದು ಅನುಕೂಲ ಮಾಡ್ಕೊಡ್ತೀವಿ ಅಂತ ನಾವು ಕೇಳ್ತಾ ಇದ್ದೀವಿ. ಅಲ್ಲ ಅನುಕೂಲ ಮಾಡ್ಕೊಡ್ಲಿಕ್ಕೆ ಈಗ ಹೇಗೆ ಅಂದ್ರೆ ಆಕ್ಷನ್ ಪ್ಲಾನ್ ಎಲ್ಲ ರೆಡಿ ಆಗಿದೆ. ಆಕ್ಷನ್ ಪ್ಲಾನ್ NGT ಅಲ್ಲೂ ಇದೆ ಕೇಸ್. ಇದೇನು ಹಾಗೆ ಯಾರಿಗೂ ಗೊತ್ತಿಲ್ಲದೆ ಇರೋ ಕೇಸ್ ಅಲ್ಲ ಇದು. ಎವ್ರಿ ಒನ್ ನೋಸ್, ಎವ್ರಿ ಒನ್ ಇನ್ ಮಂಗಳೂರು ಪ್ರತಿಯೊಬ್ರು ಗೊತ್ತು. ಈಗ ಎಲ್ಲರಿಗೆ ಪ್ರತಿ ಟಿವಿ ಚಾನಲ್, ಪ್ರತಿ ನ್ಯೂಸ್ ರಿಪೋರ್ಟ್ಗೆ ಗೊತ್ತು ಎಂತದ್ದು ಅಂದ್ರೆ ಈಗ ಬೇಸಿಗೆ ಟೈಮ್ ನಲ್ಲಿ ಫಲ್ಗುಣಿ ರವಸ್ ಕಪ್ಪಾಗತ್ತೆ ಅಂತ. ಯಾಕೆ ಅಂತಾನು ಗೊತ್ತು. ಎಲ್ಲ ಫುಲ್ ಗ್ಯಾಪ್ ಅನಾಲಿಸಿಸ್ ಮಾಡಿದ್ದಾರೆ. ಜಾಯಿಂಟ್ ಕಮಿಟಿ ಫಾರ್ಮ್ ಆಗಿತ್ತು. ಜಾಯಿಂಟ್ ಕಮಿಟಿಗೆ ಫಾರ್ಮ್ ಆಗಿ ಅಲ್ಲಿ ಪ್ರತಿಯೊಂದು ಎಲ್ಲೆಲ್ಲಿ ಗ್ಯಾಪ್ಸ್ ಇದೆ ಅಲ್ಲನ್ನೆಲ್ಲ ಐಡೆಂಟಿಫೈ ಮಾಡ್ಬಿಟ್ಟು ಫುಲ್ ಮ್ಯಾಪ್ ಸಮೇತ ನಾವು NGT ಕೊಟ್ಟಿದ್ವಿ. NGT ಹೇಳ್ತು ನೀವು ಆಕ್ಷನ್ ಪ್ಲಾನ್ ಅನ್ನ ಸಬ್ಮಿಟ್ ಮಾಡಿ ಅಂತ. ಆಕ್ಷನ್ ಪ್ಲಾನ್ ಯಾರ್ಯಾರು ಇದ್ದಾರೆ ಸ್ಟೇಕ್ ಹೋಲ್ಡರ್ಸ್ ಅವರೆಲ್ಲರೂ ಆಕ್ಷನ್ ಪ್ಲಾನ್ ಕೊಡಿ, ಇನ್ಕ್ಲೂಡಿಂಗ್ ಮಂಗಳೂರು ಕಾರ್ಪೊರೇಷನ್, ಸಿಟಿ ಕಾರ್ಪೊರೇಷನ್, ಬಜಪೆ ಗ್ರಾಮ ಪಂಚಾಯತ್, ಜೊಕಟೆ ಗ್ರಾಮ. ಸಾಂಕ್ರಾಮಿಕ ರೋಗಗಳು ಬರೋದೇ ಇಲ್ಲ ಹಾಗಾದ್ರೆ ಅಲ್ವಾ ಮೇಡಮ್? ಸುತ್ತಮುತ್ತಲ ಅಲ್ಲಿ ವಾಸ ಮಾಡುವಂತವ್ರಿಗೆ ಸಾಂಕ್ರಾಮಿಕ ರೋಗ ನಾನು ಬರೋದಿಲ್ಲ ಅಂತ ಹೇಳಿದ್ನ? ಅಲ್ಲ ಅದ್ರ ಬಗ್ಗೆ ಮಾತಾಡ್ತಾನೆ ಇಲ್ಲ. ಪರಿಣಾಮ ಏನಾಗುತ್ತೆ ಅನ್ನೋದ್ರ ಬಗ್ಗೆ ನಾವ್ ಏನ್ ಮಾಡಿದೀವಿ ಅನ್ನೋದನ್ನ ಹೇಳ್ತಾ ಇದ್ದೀನಿ ಸರ್ ನಾನು. ಹೌದು. ಅಲ್ಲ ಅಲ್ಲಿ ಫ್ಯಾಕ್ಟರಿಯಿಂದ ಬರ್ತಾ ಇದೆ ಮೇಡಮ್, ಅದು ನಿಮಗೆ ಮಾಹಿತಿ ಎಲ್ಲವೂ ನಿಮಗೆ ಮಾಹಿತಿ ಇದೆ ಅಂತಂದ್ರೆ ನಿಮಗೆ ಮಾಹಿತಿ ಇಲ್ದೇನೆ ಇರ್ಬೋದಲ್ವಾ ಕೆಲವೊಂದಿಷ್ಟು? ನಾವು ನೈಟ್ ಪೆಟ್ರೋಲಿಂಗ್ ಕೂಡ ಮಾಡ್ತಾ ಇದೀವಿ ಇವಾಗ. ನೈಟ್ ಪೆಟ್ರೋಲಿಂಗ್ ಕೂಡ ಮಾಡ್ತಾ ಇದೀವಿ, ಯಾವ್ದನ್ನು ಬಿಡ್ತಾ ಇಲ್ಲ ನಾವು. ಇವತ್ತು ನೀವು ತೋರ್ಸ್ಕೊಡಿ ನನಗೆ, ಈಗ ಆ ತರ ಏನಾರು ಮಾಡ್ತಿದ್ರೆ ನಾನು ಇಮಿಡಿಯೇಟ್ ಬರ್ತೀನಿ, ಬಂದ್ಬಿಟ್ಟು ಮಾಜಾರ್ ಮಾಡಿ ಅವ್ರಿಗೆ ಏನು ಕ್ರಮ ತಗೊಳ್ಬೇಕು ತಗೊಳ್ತೀನಿ. ನನ್ನ ಖಂಡಿತ ಈ ಮಾತು ಬೇಕಾಗಿತ್ತು ಮೇಡಮ್. ಹೌದು, ಈ ಮಾತು ಬೇಕಾಗಿತ್ತು. ಇದನ್ನ ನಾನು ಮಾಡ್ತೀನಿ ಎಲ್ಲ ಈ ಮಾತು ಬೇಕಾಗಿತ್ತು ಮೇಡಮ್. ನಾವು ನಿರೀಕ್ಷೆ ಮಾಡಿದ್ದು ಸುಮ್ಮನೆ ಅಲ್ಲ. ಇಂಡಸ್ಟ್ರಿಗೆ ಅವ್ರು ಏನು ಪಾಯಿಂಟ್ ಔಟ್ ಮಾಡ್ತಾ ಇದ್ದಾರೆ ಅಲ್ಲ, ಅದಾನಿ ವಿಲ್ಮಾರು ಮತ್ತೆ ರುಚಿ ಸೋಯಾ ಅಂತ ಹೇಳಿದ್ರು ಫಸ್ಟ್. ಅದಾನಿ ವಿಲ್ಮಾರು ರುಚಿ ಸೋಯಾ ಎರಡೂ ಜನನು ಝೀರೋ ಲಿಕ್ವಿಡ್ ಡಿಸ್ಚಾರ್ಜಿಗೆ ಹೋಗಿದ್ದಾರೆ. ಲಾಸ್ಟ್ ಇಯರ್ ಅದಾನಿ ಅವ್ರದ್ದು ಝೀರೋ ಲಿಕ್ವಿಡ್ ಡಿಸ್ಚಾರ್ಜ್ ಆಗಿ ಸ್ವಲ್ಪ 2-3 ವರ್ಷ ಹಿಂದಿನಿಂದ ಶುರು. ಇವರದು ರುಚಿ ಸೋಯಾ ಅವರದ್ದು ಲಾಸ್ಟ್ ಇಯರ್ ಎಲ್ಲ ಡಿಸ್ಚಾರ್ಜ್ ಸ್ವಲ್ಪ ಮಾಡಿದ ಮೇಲೆ
ಸ್ಥಳೀಯರು ಹೇಳ್ತಾ ಇರೋದು ಸ್ಥಳೀಯರು ಹೇಳ್ತಾ ಇರೋದು ಮಾಡಿದ್ದಾರೆ ಅದನ್ನ ಕರೆಕ್ಟ್ ತಿಳ್ಕೊಳ್ಳಿ ಫಸ್ಟ್ ಕರೆಕ್ಟ್ ಬಂದು ಮೇಡಮ್ ನೋಡಿ. ಅಲ್ಲಲ್ಲ ಸ್ಥಳೀಯರು ಹೇಳ್ತಾ ಇರೋದು ಅಲ್ಲಲ್ಲ ಸ್ಥಳೀಯರು ಹೇಳ್ತಾ ಇರೋದು ಈಗ ಅಧಿಕಾರಿಗಳು ಅಲ್ಲಿ ರಾಜಕಾರಣಿಗಳು ಎಲ್ಲ ಇಂಡಸ್ಟ್ರಿಯವ್ರ ಜೊತೆಗೆ ಒಪ್ಪಂದ ಮಾಡ್ಕೊಂಡಿದ್ದಾರೆ ಅಲ್ಲ ಅವ್ರು ಹೇಳೋದಿಲ್ಲ ಹಾಗೆಲ್ಲ ಎಂತ ಮಾಡ್ಕೊಳ್ಲಿಕ್ಕೆ ಆಗ್ತದೆ ಅವ್ರು ಹೇಳೋದು ಹಾಗೇನೆ ಅವ್ರ ಪರವಾಗಿನೇ ಮಾತಾಡ್ತಾರೆ ಅಂತ ಅವ್ರು ಹೇಳಿದ್ದು ಅವ್ರ ಪರವಾಗಿ ಮಾಡಿದ್ದನ್ನ ಹೇಳ್ಬೇಕಲ್ಲ ಸರ್. ಮಾಡದೇ ಇರೋದನ್ನ ನಾವು ಸೈಟ್ ಮಾಡ್ತೇವೆ. ಸೊ ಮಾಡಿದ್ದನ್ನ ಹೇಳ್ದೇ ಇದ್ರೆ ನಾವು ಏನ್ ಪ್ರಯೋಜನ ಸರ್? ನೀವು ಬಂದು ನೋಡಿ, ಇಟ್ ಇಸ್ ಓಪನ್ ಟ್ರೂತ್. ಖಂಡಿತ ಮೇಡಮ್, ಖಂಡಿತ ಬರ್ತಾರೆ, ಖಂಡಿತ ಖಂಡಿತ ನಮ್ಮ ವರದಿಗಾರರು ಬರ್ತಾರೆ ಮೇಡಮ್, ಬರ್ತಾರೆ. ಓಕೆ, ಎಲ್ಲ ಸ್ಥಳೀಯರನ್ನ ಕರ್ಕೊಂಡ್ ಬರ್ತಾರೆ. ನೀವು ಬನ್ನಿ ಮೇಡಮ್, ನೀವು ಬನ್ನಿ. ಈಗ ಮೇಡಮ್, ಈಗ ಹಂಗೇನಾದ್ರೂ ಅಲ್ಲಿ ಸಮಸ್ಯೆ ಇದ್ದು ಕಂಡು ಬಂದ್ರೆ ನೀವು ಕ್ರಮ ತೆಗೆದುಕೊಳ್ತೀರಾ ನಿರ್ದಾಕ್ಷಿಣ್ಯವಾಗಿ? 100% ತಗೊಳ್ತೀವಿ. ನೀವು ಹೇಳಿ ಸರ್ ಯಾವ್ದು ಅಂತ ಹೇಳಿ ನಮ್ಗೆ ವಿಟ್ನೆಸ್ ಇಲ್ಲದೆ ಮಾಡ್ಲಿಕ್ಕೆ ಬರೋದಿಲ್ಲ. ನಾವು ಹೋದಾಗಂತೂ ನಾವು ಯಾವುದೇ ತರದ ಡಿಸ್ಚಾರ್ಜ್ ಇರ್ಲಿಲ್ಲ, ನಾವು ನೋಡಿ ಬಂದಿದ್ದೀವಿ. ಎವ್ರಿ ಡೇ ವಿ ಆರ್ ಗೋಯಿಂಗ್, ಎವ್ರಿ ಡೇ ವಿ ಆರ್ ಕಲೆಕ್ಟಿಂಗ್ ದ ಸ್ಯಾಂಪಲ್ಸ್ ಅಲ್ಲಿ. ನಿನ್ನೆ ಸ್ವಲ್ಪ ಇಂಪ್ರೂವ್ ಆಗಿದೆ, ಅಲ್ಲಿ 0.8 ಬಂದಿದೆ. ಇಲ್ಲಿದ್ರೆ ಬಿಲೋ ಡಿಟೆಕ್ಟಬಲ್ ಲೆವೆಲ್ ಇತ್ತು ಡಿಸಾಲ್ವ್ಡ್ ಆಕ್ಸಿಜನ್. ಹೌದು, ಅಲ್ಲ ಮೇಡಮ್, ಈಗ ಹೇಳಿದ್ರಿ ನೀವು ಹೇಳಿದ್ರಿ ಮೇಡಮ್, ಸಮಸ್ಯೆ ಇದ್ರೆ ಅಲ್ಲಿ ಏನಾದ್ರು ಆ ರೀತಿ ಆಗ್ತಾ ಇದ್ರೆ ಕಾರ್ಖಾನೆಯಿಂದ ಹೇಳ್ತಾ ಇದ್ದೇನೆ, ಕಾರ್ಖಾನೆಯಲ್ಲಿ ಏನಾದ್ರು ಮಲಿನ ನೀರು, ತ್ಯಾಜ್ಯ ನೀರು ಬರ್ತಾ ಇದ್ರೆ, ವೇಸ್ಟ್ ಬರ್ತಾ ಇದ್ರೆ, ಪೆಟ್ರೋಕೆಮಿಕಲ್ ಬರ್ತಾ ಇದ್ರೆ ನೀವು ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳಿದ್ರಲ್ವ ಮೇಡಮ್? ಖಂಡಿತ ಮೇಡಮ್, ನಂಬಿಕೆ ಇದೆ ನಮಗೆ, ಖಂಡಿತ. ಓಕೆ, ಥ್ಯಾಂಕ್ ಯು ಮೇಡಮ್. ನೋಡಿ ಮೇಡಮ್ ಹೇಳ್ತಾ ಇದ್ದಾರೆ, ಅವ್ರು ಮಾಡಿದಂಥ ಕೆಲಸಗಳು ಅಲ್ಲಿ ಬೇರೆ ಕಾರಣಕ್ಕೋಸ್ಕರ ಅದು ನೀರು ಮಲಿನ ಆಗ್ತಾ ಇದೆ, ಅದು ಕಲರ್ ಚೇಂಜ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಬಟ್ ಸ್ಥಳೀಯರು ಹೇಳ್ತಾ ಇದ್ದಾರೆ, ಈ SEZ, MRPL ಈ ಕೈಗಾರಿಕೆಗಳಿಂದ ಬಿಡುವಂಥ ತ್ಯಾಜ್ಯ ನೀರು, ಪೆಟ್ರೋಕೆಮಿಕಲ್ ಅದು ಮಿಶ್ರಣ ಆಗಿ ಅದು ಜಾನುವಾರುಗಳಿಗೆ ನೋಡಿ ಅವರು ಕುಡಿಯೋಕೆ ಯೋಗ್ಯವಿಲ್ಲ ಅಂತ ಹೇಳ್ತಿದ್ದಾರೆ. ಬಟ್ ಅಲ್ಲಿ ಸಾಂಕ್ರಾಮಿಕ ರೋಗಗಳಿಗೆ ಇದು ಎಡೆ ಮಾಡಿಕೊಡ್ತಾ ಇದೆ. ಹಾಗಾಗಿನೇ ಈಗ ಮೇಡಮ್ ಬರ್ತೀವಿ ಅಂತ ಹೇಳಿದ್ದಾರೆ. ಸಾಧ್ಯ ಆದರೆ ಸ್ಥಳೀಯರು ನೋಡಿ, ಈಗ ಅಲ್ಲಿ ನೀವು ಕೂಡ ಸ್ವಲ್ಪ ಎಚ್ಚೆತ್ತುಕೊಳ್ಬೇಕು. ಕಂಡಿದ್ದು ತ್ಯಾಜ್ಯವನ್ನು ನದಿಗೆ ಎಸೆಯುವಂಥದ್ದಲ್ಲ, ನೀವು ಕೂಡ ಜಾಗೃತರಾಗಿರಬೇಕು, ನಿಮಗೂ ಕೂಡ ಆ ಒಂದು ಅರಿವಿರಬೇಕು. ಹಾಗಾಗಿ ಈಗ ಕೈಗಾರಿಕೆಗಳೇನಾದರೂ ರಹಸ್ಯ ಕೊಳವೆಗಳ ಮೂಲಕ, ಪೈಪ್ಲೈನ್ ಮೂಲಕ ನೀರು ಬಿಡೋದೇನಾದರೂ ಪ್ರೂವ್ ಆಯಿತು ಅಂತಂದರೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳಿದ್ದಾರೆ. ನೋಡೋಣ, ನಿರೀಕ್ಷೆ ಮಾಡ್ತೀವಿ. ಆರೋಪ ಸಾಬೀತಾದರೆ, ಆ ಸಮಸ್ಯೆ ಇದ್ದಿದ್ದು ನಿಜ ಆದರೆ ಅವ್ರು ಯಾವ ರೀತಿ ಕ್ರಮ ತೆಗೆದುಕೊಳ್ತಾರೆ ಅಂತೇಳಿ ನಾವು ಕಾದು ನೋಡ್ತೀವಿ. ಇದೇ ಇವತ್ತಿನ ಜನದನಿ. ನೋಡ್ತಾರೆ TV5, ಇದು ವಾಸ್ತವದ ಪ್ರತಿರೂಪ.